ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಂಡ ಕಳೆದ ನವೆಂಬರ್ನಿಂದ ವಿವಾದಗಳಿಂದಾನೇ ಸದ್ದು ಮಾಡ್ತಾ ಇರುವಂತಹ ಕೃಷಿ ಬದುಕಿನಲ್ಲಿ ಇದೀಗ ಮತ್ತೊಂದು ಆಘಾತಕಾರಿ ಘಟನೆ ನಡೆದು ಹೋಗಿದೆ. ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ನಟಿ ವಾಸವಿದ್ದಂತಹ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಟಿ ಮನವೊಲಿಕೆ ಮಾಡಿದ್ರು, ಗೆಳೆಯ ಆತ್ಮಹತ್ಯೆ ಮಾಡಿಕೊಂಡಿದ್ಯಾಕೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದ್ದು ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ನಟಿ ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ. ನಟಿ ವಾಸವಿದ್ದ ಫ್ಲಾಟ್ನಲ್ಲೇ ನೇಣಿಗೆ ಶರಣು. ಕೃಷಿ ತಾಪಂಡ ಮಾಡೆಲ್ ಕಮ್ ಸ್ಯಾಂಡಲ್ವುಡ್ ನಟಿ. ಬಿಗ್ ಬಾಸ್ ರಿಯಾಲಿಟಿ ಶೋನ ಸೀಸನ್ 5ರ ಸ್ಪರ್ಧೆ. ಕಹಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಕೃಷಿ ಬರೀ ಕಹಿ ಘಟನೆಗಳ ಮೂಲಕ ಸುದ್ದಿಯಾಗ್ತಿದ್ದಾರೆ. ಕೆಲ ತಿಂಗಳ ಹಿಂದೆ ಉದ್ಯಮಿ ಅರವಿಂದ್ ರೆಡ್ಡಿಗೆ ವಂಚನೆ ಮಾಡಿದ್ದಾರೆಂಬ ವಿವಾದ ಇವರನ್ನ ಸುತ್ತಕೊಂಡಿತ್ತು. ನಟಿ ಕೂಡ ಉದ್ಯಮಿ ವಿರುದ್ಧ ಕಿರುಕುಳದ ಆರೋಪ ಮಾಡಿದ್ರು. ಇದು ಭಾರಿ ಸದ್ದು ಮಾಡಿತ್ತು. ಈ ಗದ್ದಲದಿಂದ ಹೊರಬಂದು ವೃತ್ತಿ ಜೀವನದಲ್ಲಿ ಮತ್ತೆ ಆಕ್ಟಿವ್ ಆಗಿದ್ದ ನಟಿ ಮತ್ತೆ ವಿವಾದದ ಸುಳಿಯಲ್ಲಿ ಸಿಲುಕಿದ್ದಾರೆ. ಹೌದು, ಕೃಷಿ ತಾಪಂಡ ಅವರ ಸ್ನೇಹಿತ ವೈಶಾಖ್ ಉಪಾಧ್ಯಾಯ್ ನಟಿ ವಾಸ ಇದ್ದ ಫ್ಲಾಟ್ನಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರೋದು ನಟಿಗೆ ಆಘಾತ ತಂದಿದೆ. ಸ್ಯಾಂಡಲ್ವುಡ್ ನಟಿ ಕೃಷಿ ಬೆಂಗಳೂರಿನ ಆರ್ಆರ್ ನಗರದ ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟ್ನ ಫ್ಲಾಟ್ ನಂಬರ್ 403ಯಲ್ಲಿ ವಾಸ ಇದ್ರು. ಇದೇ ಫ್ಲಾಟ್ನಲ್ಲಿ ನಟಿಯ ಸ್ನೇಹಿತನಾಗಿದ್ದ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಫ್ಲಾಟ್ನ 2 ಕೀಗಳ ಪೈಕಿ ಒಂದು ವೈಶಾಖ್ ಬಳಿ ಇದ್ರೆ ಮತ್ತೊಂದು ಕೃಷಿ ಬಳಿ ಇತ್ತು. ಕೆಲ ದಿನಗಳಿಂದ ನಟಿಯ ಫ್ಲಾಟ್ನಲ್ಲೇ ಇದ್ದ ವೈಶಾಖ್ ಕಳೆದ ರಾತ್ರಿ 11:30ರ ಸುಮಾರಿಗೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನಲಾಗ್ತಾ ಇದೆ. ನಟಿ ಕೃಷಿ ತಾಪಂಡ ಇಂದು ಬೆಳಗ್ಗೆ ಫ್ಲಾಟ್ಗೆ ಬಂದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು, ಈ ಬಗ್ಗೆ ಖುದ್ದು ನಟಿಯೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹಾಗಾದ್ರೆ ನಟಿಯ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾದ ವೈಶಾಖ್ ಯಾರು? ನಟಿಗೂ ಈತ ಎಷ್ಟು ವರ್ಷಗಳಿಂದ ಸ್ನೇಹಿತ ಅಂತ ನೋಡ್ತಾ ಹೋದ್ರೆ, ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಉಪಾಧ್ಯಾಯ್ ಮೂಲತಃ ಬೆಂಗಳೂರಿನ ಗಿರಿನಗರ ನಿವಾಸಿ. ಗಿರಿನಗರದ ವೀರಭದ್ರ ಸಿಗ್ನಲ್ನಲ್ಲಿ ಸ್ವಂತ ಆಟೋಮೊಬೈಲ್ ಶೋರೂಮ್ ಹೊಂದಿದ್ರು. ವೈಶಾಖ್ಗೆ 15 ವರ್ಷಗಳ ಹಿಂದೆ ಮದುವೆ ಆಗಿದ್ದು 13 ವರ್ಷದ ಮಗ ಇದ್ದಾನೆ. ಇನ್ನು ನಟಿ ಕೃಷಿ ತಾಪಂಡಗೆ ಹಲವು ವರ್ಷಗಳಿಂದ ವೈಶಾಖ್ ಸ್ನೇಹಿತನಾಗಿದ್ದ. ಈತನ ವಿರುದ್ಧ ಉದ್ಯಮಿ ಹಾಗೂ ನಿರ್ಮಾಪಕ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ ಕಳಿಸಿದ್ದ ಆರೋಪ ಇತ್ತು. ಪತ್ರದ ಮೂಲಕ ಬೆದರಿಕೆ ಹಾಕಿ 6ರಿಂದ 7 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ನೀಡುವಂತೆ ಬೇಡಿಕೆ ಇಟ್ಟಿದ್ದ. ಅರವಿಂದ್ ರೆಡ್ಡಿ ನೀಡಿದ್ದ ದೂರಿನ ಅನ್ವಯ ತನಿಖೆ ನಡೆಸಿದ್ದ ಎಚ್ಎಎಲ್ ಪೊಲೀಸರು ವೈಶಾಖ್ನನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಬಳಿಕ ಬೇಲ್ ಮೇಲೆ ವೈಶಾಖ್ ಹೊರಬಂದಿದ್ದ. ವೈಶಾಖ್ ದಾಂಪತ್ಯದಲ್ಲಿನ ಬಿರುಕಿಗೆ ಕಾರಣವಾಯ್ತಾ ನಟಿಯ ಸ್ನೇಹ? ಅರವಿಂದ್ ರೆಡ್ಡಿ ಕೇಸ್ನಲ್ಲಿ ಅರೆಸ್ಟ್ ಆಗಿ ಹೊರಬಂದ ಬಳಿಕ ವೈಶಾಖ್ ದಾಂಪತ್ಯದಲ್ಲಿ ನಟಿ ಕೃಷಿ ತಾಪಂಡ ಜೊತೆಗಿನ ಸ್ನೇಹದ ವಿಚಾರವಾಗಿ ಬಿರುಕು ಮೂಡಿತ್ತಂತೆ. ನಿನ್ನದಲ್ಲದ ವಿಚಾರ ನಿನಗ್ಯಾಕ ಬೇಕು ಅಂತ ಕುಟುಂಬಸ್ಥರು ಪ್ರಶ್ನೆ ಮಾಡಿದ್ರಂತೆ. ಜೊತೆಗೆ ನಟಿಯ ಜೊತೆಗಿನ ಸ್ನೇಹದ ಬಗ್ಗೆಯೂ ಮನೆಯಲ್ಲಿ ಆಗಾಗ ಗಲಾಟೆ ಆಗ್ತಾ ಇತ್ತಂತೆ. ಇದರಿಂದ ಮನನೊಂದು ಪತ್ನಿ ಹಾಗೂ ಕುಟುಂಬಸ್ಥರ ಜೊತೆ ವೈಶಾಖ್ ಮಾತನಾಡುವುದನ್ನೇ ಬಿಟ್ಟಿದ್ರು. ಕಳೆದ ವಾರವೂ ಪತ್ನಿ ಜೊತೆ ಜಗಳವಾದ ಬಳಿಕ ವೈಶಾಖ್ ನಟಿಯ ಮನೆಗೆ ಬಂದು ವಾಸ ಇದ್ದ. ಆದ್ರೆ ಕೃಷಿ ತಾಪಂಡ ಶೂಟಿಂಗ್ ಆಗಿ ವಾರದ ಹಿಂದೆ ಕ್ಷೇಮವನ ರೆಸಾರ್ಟ್ಗೆ ಹೋಗಿದ್ರು ಅಂತ ತಿಳಿದು ಬಂದಿದೆ. ಆತ್ಮಹತ್ಯೆಗೂ ಮುನ್ನ ನಟಿ ಕೃಷಿ ತಾಪಂಡಗೆ ವೈಶಾಖ್ ಮೆಸೇಜ್. ದುಡುಕಿನ ನಿರ್ಧಾರ ಬೇಡ, ಗೆಳೆಯನ ಕನ್ವಿನ್ಸ್ ಮಾಡಿದ್ದ ಕೃಷಿ ತಾಪಂಡ. ನಟಿಯ ಫ್ಲಾಟ್ನಲ್ಲಿದ್ದ ವೈಶಾಖ್ ಉಪಾಧ್ಯಾಯ್ ನಿನ್ನೆ ರಾತ್ರಿ 8:30ಕ್ಕೆ ಕೃಷಿ ತಾಪಂಡಗೆ ಆತ್ಮಹತ್ಯೆ ನಿರ್ಧಾರದ ಬಗ್ಗೆ ಮೆಸೇಜ್ ಕಳಿಸಿದ್ನಂತೆ. ಪತ್ನಿ ಜೊತೆಗಿನ ಜಗಳದ ಬಗ್ಗೆ ಮೆಸೇಜ್ ಮಾಡಿದ್ದ ವೈಶಾಖ್ ಜೀವನವೇ ಸಾಕಾಗಿದೆ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ನೋವು ಹೇಳ್ಕೊಂಡಿದ್ನಂತೆ. ಇದನ್ನ ನೋಡಿ ಕೃಷಿ ತಾಪಂಡ ಪ್ಲೀಸ್ ನಾನ್ ಬರೋವರೆಗೂ ದುಡುಕಿನ ನಿರ್ಧಾರ ಬೇಡ ಅಂತ ಸ್ನೇಹಿತ ವೈಶಾಖ್ಗೆ ಕಾಲ್ ಮಾಡಿ ಕನ್ವಿನ್ಸ್ ಮಾಡಿದ್ರಂತೆ. ಈ ವೇಳೆ ಕುಕ್ಕೆಗೆ ಹೋಗೋಣ ಬಾ ಅಂತ ವೈಶಾಖ್ ಕೇಳ್ಕೊಂಡಿದ್ದಕ್ಕೆ ಕೃಷಿ ತಾಪಂಡ ಕೂಡ ಆಯ್ತು ನಾನು ಬರ್ತೀನಿ ಹೋಗೋಣ ಅಂತ ಹೇಳಿದ್ರಂತೆ. ಆದ್ರೆ ಬೆಳಗ್ಗೆ ತನ್ನ ಫ್ಲಾಟ್ಗೆ ಬಂದು ನೋಡಿದಾಗ ದೃಶ್ಯ ಕಂಡು ಶಾಕ್ ಆಗಿದ್ದಾಳೆ. ಒಟ್ಟಾರೆ
ನಟಿ ಕೃಷಿ ಸ್ನೇಹಿತ ವೈಶಾಖ್ ಉಪಾಧ್ಯಾಯ್ ಸಾವು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆರ್ಆರ್ ನಗರ ಪೊಲೀಸರು ವೈಶಾಖ್ ಮೊಬೈಲ್ ಅನ್ನ ವಶಕ್ಕೆ ಪಡೆದು ನಟಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮೃತ ವೈಶಾಖ್ ತಂದೆ ಪತ್ನಿ ಕೂಡ ದೂರು ದಾಖಲಿಸಿದ್ದಾರೆ. ಆದರೆ ವೈಶಾಖ್ ಸಾವಿನ ಬಗ್ಗೆ ಪತ್ನಿ ಯಾರ ಮೇಲೂ ಅನುಮಾನ ವ್ಯಕ್ತಪಡಿಸಿಲ್ಲ. ವೈಶಾಖ್ ಕುಟುಂಬಸ್ಥರ ದೂರಿನ ಅನ್ವಯ ಯುಡಿಆರ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸಂದೇಶ್ ಗಣಪತಿ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.